ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸುಶಿ ಲೈಫ್ ಡೈರೀಸ್. ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಾನ ಈಸಿಯಾಗಿ ಹೇಗೆ ಮಾಡೋದು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ವೆಜ್ ಕುರ್ಮಾ ಮಾಡೋಕ್ಕೆ ಮೇಯ್ನು ವೆಜಿಟೇಬಲ್ಸು. ಸೊ ಇಲ್ಲಿ ನಾನು ಯಾವ್ಯಾವ ತರಕಾರಿನ ತೊಗೊಂಡಿದ್ದೀನಿ ತೋರಿಸ್ತೇನೆ. ಸೊ ಇಲ್ಲಿ ನಾನು ಒಂದು 4 ಥರ ತರಕಾರಿನ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ, ಗೆಡ್ಡೆಕೋಸು ಮತ್ತು ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಜೊತೆಗೆ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ, ಇದು ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ. ಸೊ ಇಲ್ಲಿ ನೋಡ್ಬೋದು ನಾನು ಈ ಥರ ಈರುಳ್ಳಿ ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿನ ಚಿಕ್ಕದಾಗಿ, ಅರ್ಧ ಈರುಳ್ಳಿನ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೊಮ್ಯಾಟೋನ ಇದು ಒಗ್ಗರಣೆಗೆ, ಮತ್ತು ಅರ್ಧ ಟೊಮ್ಯಾಟೊ, ಅರ್ಧ ಈರುಳ್ಳಿನ ಗ್ರೈಂಡ್ ಮಾಡೋಕ್ಕೆ ಈ ಥರ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಚಾಪ್ ಮಾಡಿದ ಆನಿಯನ್ನು, ಟೊಮ್ಯಾಟೊ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ, ಆ್ಯಂಡ್ ಈ ಸೈಜಲ್ಲಿ ಶುಂಠಿ, ಆ್ಯಂಡ್ ಈ ಸೈಜಲ್ಲಿ ಬೆಳ್ಳುಳ್ಳಿ, ಇದನ್ನು ಬಿಡಿಸಿ ಹಾಕೋತಾ ಇದ್ದೀನಿ. ಚಕ್ಕೆ, 2 ಲವಂಗ. ಸೊ ಇದನ್ನ ಇವಾಗ ನಾನು ರುಬ್ಬಿ ಒಂದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಸೊ ಈ ಥರ ಹದವಾಗಿ ನೀಟಾಗಿ ರುಬ್ಕೊಂಡಿದ್ದೀನಿ. ಮಸಾಲೆ ಮತ್ತು ತರಕಾರಿ 2 ರೆಡಿ ಇದೆ. ಇವಾಗ ಅದನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಒಂದು 2 ಸೆಕೆಂಡ್ಸು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಟೊಮ್ಯಾಟೊ ಫ್ರೈ ಆದಮೇಲೆ ನೆಕ್ಸ್ಟು ಆಗಲೇ ಕಟ್ ಮಾಡ್ಕೊಂಡಿದ್ದ ತರಕಾರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು 1-2 ಸೆಕೆಂಡು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಆಗಲೇ ಗ್ರೈಂಡ್ ಮಾಡಿದ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರು. ಖಾರ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 3 ಸ್ಪೂನ್ ಆಫ್ ಸಾಲ್ಟು. ಸೊಪ್ಪನ್ನ ಯಾವಾಗಲೂ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆ ಗ್ರೇವಿ ಬರಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಬರೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಗ್ರೇವಿ ಟೈಪ್ ಆಗುವಷ್ಟು ನೀರು ಹಾಕ್ಕೊಬೇಕು. ಅದನ್ನು 1-2 ಸೆಕೆಂಡ್ ಈ ಥರ ಬಿಟ್ಟು ಅದು ಕುದ್ಮೇಲೆ ಕುಕ್ಕರ್ ಮುಚ್ಚಿ 1 ವಿಷಲ್ ಕೂಗಿಸ್ಕೋಬೇಕು. ಸೊ 1 ವಿಷಲ್ ಕುಗ್ಸೋದ್ರಿಂದ ತರಕಾರಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದು ಹದವಾಗಿ ಗ್ರೇವಿ ಜೊತೆ ಹೊಂದ್ಕೊಳ್ಳುತ್ತೆ. 1 ವಿಷಲ್ ಬಂತು. ಸೊ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಮಾಡಿ, ಸೊ ಪ್ರೆಷರ್ ಹೋದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಆಗ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ನೋಡಿ, ಹೋಟೆಲ್ ಸ್ಟೈಲಲ್ಲೇ ನೀಟಾಗಿ ಒಳ್ಳೆ ಥಿಕ್ನೆಸ್ಸಲ್ಲಾಗಿ ವೆಜ್ ಕುರ್ಮಾ ರೆಡಿ. ಸೊ ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ತುಂಬಾ ಈಸಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.